ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಇವತ್ತ ಮಣ್ಣು ಪರೀಕ್ಷೆ ಯಾರು ಮಾಡಿಸೋಲ್ಲ. ಆದಷ್ಟು ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡ್ಸ್ರಿ ಎಲ್ಲಾ ರೈತರಿಗೆ. ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕಂದ್ರೆ ಈ ಮಣ್ಣು ಪರೀಕ್ಷೆ ಎಲ್ಲಿ ಮಾಡ್ತಾರ? ಮಣ್ಣು ಏನ್ ಅಂತದ್ ನಮ್ಮ ರೈತರಿಗೆ ಏನು ಹೊರೆಯಲ್ಲ. ಮಣ್ಣು ಟೆಸ್ಟ್, ನೀರ್ ಟೆಸ್ಟ್ ಬಿ ಮಾಡ್ತಾರ. ಮಣ್ಣು ಮತ್ತೆ ನೀರು ಎರಡು ಟೆಸ್ಟ್ ಮಾಡಿಸ್ಬೋದ್ರಿ. KVK ಅಥವಾ ಇದ್ರಾಗ ಇಲ್ಲಿ ಸತೀಶ್ ಶುಗರ್ಸ್ ತಗೋದು ಫ್ರೀ ಐತ್ರಿ. ಒಂದ್ 200 300 ರೂಪಾಯಿ ಕೊಟ್ರು ಮಾಡಿ ಕೊಡ್ತಾರ. ನಮಸ್ಕಾರ ರೀ. ಇವತ್ತು ನಾವ ಕೃಷಿ ಸಂಜೀವಿನಿ ಸಾವಯವ ಕೇಂದ್ರ ಕಲ್ಲೋಳಿಗೆ ಬಂದೆವು. ಇಲ್ಲಿ ಸಾವಯವ ಪದ್ಧತಿ ಒಳಗ ಕೃಷಿ ಮಾಡತ್ತಾರು. ಮತ್ತ ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತ ಹಸು ಸಾಕಾಣಿಕೆ ಅಂದ್ರೆ ಬೈ ಪ್ರಾಡಕ್ಟ್ ಏನೇನ್ ತಯಾರಾಕತಿ ಅದನ್ನ ಎಲ್ಲ ಇದನ್ನ ತಯಾರು ಮಾಡ್ತಾರು. ನಮಸ್ಕಾರ, ನನ್ನ ಹೆಸರು ರಮೇಶ್ ಬಸಪ್ಪ ಕಾನಗೋಡ್ರಿ, ಊರು ಕಲ್ಲೋಳಿ ರೀ. ಸಾವಯವ ಕೃಷಿ ಮಾಡ್ತಾರೆ. ಅದ್ರ ಜೊತೆಗೆ ಸಮಗ್ರ ಕೃಷಿ ಎಲ್ಲಾ ರೀತಿಯಿಂದ ಮಾಡ್ತಾರೆ. ಕೋಳಿ ಸಾಕಾಣಿಕೆ ಆಗಿರ್ಬೋದು, ಆಡು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳ, ದೇಸಿ ಆಕಳುಗಳ ಸಾಕಾಣಿಕೆ. ದೇಸಿ ಆಕಳ ಅಂದ್ರೆ ಅದ್ರ ಉತ್ಪನ್ನಗಳು ಎಲ್ಲಾನು ಇಲ್ಲೇ ರೆಡಿ ಮಾಡ್ತೇವೆ. ಹಲ್ಪುಡಿ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಪೆನೈಲ್ ಆಗಿರ್ಬೋದು, ದೇಸಿ ಆಕಳ ತುಪ್ಪ ಆಗಿರ್ಬೋದು, ಎಲ್ಲಾ ರೀತಿಯಂತ್ರನು ಗೋಮೂತ್ರ ಅರ್ಕ್ ಆಗಿರ್ಬೋದು, ಎಲ್ಲಾನು ಇಲ್ಲೇ ರೆಡಿ ಮಾಡ್ತೇವೆ. ಈ ಸದ್ದ ಒಂದ್ 6 ಹಸು ಅದಾವ್ರಿ. ಎಲ್ಲಾ ದೇಸಿ ಹಸು ಅದಾವ್ರಿ. ಜವಾರಿ ಐತ್ರಿ, ಗಿರ್ ಐತ್ರಿ, ಕಾಂಕ್ರೇಜ್ ಐತ್ರಿ, ಎಲ್ಲಾನು ದೇಸಿ ತಳಿರಿ. ಮತ್ತ್ ಹೊಲಕ್ ಬೇಕಾದ ಔಷಧಿಗಳನ್ನ ಸಹಿತ ಗೋಮೂತ್ರದಿಂದ ರೆಡಿ ಮಾಡ್ಕೊತಾರೆ. ಅಂದ್ರೆ ಇವ್ ದೇಸಿ ಆಕಳು ಇರೋದಂತ್ರ ಇದ್ರ ಔಷಧಿ ಗುಣ ಬಾಳ ಇರ್ತೈತ್ರಿ. ಔಷಧಿ ಗುಣ ಅಂದ್ರ ಇವತ್ ಶರೀರದ ಆಗಿರ್ಬೋದು, ಏನೋ ವಿಷಮುಕ್ತ ಆಹಾರ ಸೇವನೆ ಮಾಡಂಗಿಲ್ರವ. ಎಲ್ಲಾ ತರದಿಂದ ಆರೋಗ್ಯಕ್ಕೆ ಚಲೋ ಬಾಳ್ರಿ. ಇವತ್ತು ತುಪ್ಪ ಗಿರ್ ಆಕಳದ ಸಿಗುದ್ ಕಡಿಮೆ ರೀ. ಪ್ಯೂರ್ ನಾವು ದೇಸಿ ಆಕಳದ ತುಪ್ಪ ರೆಡಿ ಮಾಡಿ ಕೊಡ್ತೇವ್ರಿ ಯಾರಿಗಾರ ಬೇಕಂದ್ರು. ಇನ್ನ ಆ ತರದ್ ಗೋಮೂತ್ರನ ಬಾಯ್ಲ್ ಮಾಡಿ ಪಿತ್ತ, ಅಸಿಡಿಟಿ, ಅಲರ್ಜಿ ಗೋಮೂತ್ರ ಅರ್ಕ ತೆಗಿತೀವ್ರಿ. ದೇಸಿ ಆಕಳ ಸೆಗಣಿಂತ್ರ ವಿಭೂತಿ ರೆಡಿ ಮಾಡ್ತೀವ್ರಿ, ಧೂಪಗಳು ರೆಡಿ ಮಾಡ್ತೀವ್ರಿ. ಬಟ್ ನ್ಯಾಚುರಲ್ ಆಗಿರಿ. ದೇಸಿ ಹಸುಗಳ ಜೊತೆಗೆ ನಾವು ಆಡು ಸಾಕಾಣಿಕೆ ಐತ್ರಿ, ಕೋಳಿ ಸಾಕಾಣಿಕೆ ಐತ್ರಿ, ಬಾತ್ಕೋಳಿ ಇದಾವ್ರಿ. ಬಟ್ ಎಲ್ಲಾ ತರನು ನ್ಯಾಚುರಲ್ ಫಾರ್ಮಿಂಗ್ ನೀವ್ ನೋಡ್ಬೋದು. ಅಗದಿ ಸಿಂಪಲ್ ಸಣ್ಣ ಪ್ರಮಾಣದಾಗ ಆಡು ಸಾಕಾಣಿಕೆ ಐತ್ರಿ. ಸ್ಟಾಪ್ ಮಾಡ್ಕೊಂಡ್ಬಿಟ್ಟದ್ರಿ. ಎಷ್ಟು ಅದಾವ್ರಿ ಆಡುಗಳು? ಈ ಸದ್ದ ಒಂದ್ 6 ಅಷ್ಟ ಅದಾವ್ರಿ. ಕೆಳಗ ಒಂದ್ 30 ಕೋಳಿ ಇದಾವ್ರಿ. ಇದನ್ನಿಷ್ಟು ಮಾಡ್ಕೊಳಕ್ ಖರ್ಚು ಎಷ್ಟಾಗೈತ್ರಿ? 25,000 ರೂಪಾಯಿ ಬಂದೈತಿ. ಇಷ್ಟ್ರಿ. ಅದ್ರ ಜೊತೆಗೆ ಪಾರಿವಾಳ ಸಾಕಾಣಿಕೆ ಐತ್ರಿ, ಬಾತ್ಕೋಳಿ ಇದಾವ್ರಿ. ಒಂದ್ 30-40 ಪಾರಿವಾಳ ಅದಾವ್ರಿ. ಮತ್ತೆ ನಾನು ಮುಚ್ಚಿಲ್ರಲ್ಲ ಆರುಗಳ್ರು? ಅವ್ ತಾನ ಹೋಗುದ ತಾನ ಬರೋದ ಮಾಡ್ತಾವ್ರ. ಓಪನ್ ಅನ್ನಾರ ಡೈಲಿ ತಾನ ಮೇರ್ ತಾನ ಬರ್ತಾವ್ರ. ಕೆಲ್ದ ಹಸು ಸಾಕಾಣಿಕೆ ಒಳಗ ಬೈ ಪ್ರಾಡಕ್ಟ್ಗಳು ತಯಾರು ಮಾಡ್ತಾರ ಇವ್ರ. ಕೃಷಿ ಜೊತೆಗೇನೆ ಸಮಗ್ರ ಕೃಷಿ ರೀ. ಅದ್ರ ಜೊತೆಗೇನೆ ಎಲ್ಲಾನು ಮೌಲ್ಯವರ್ಧನೆ ಮಾಡ್ತೀವ್ರಿ ನಾವು. ಇದ ಇಲ್ರಿ. ಈಗ ಅರಿಶಿನ ನಾವ ಸ್ವತಃ ಬೆಳೆದ್ರ ಅರಿಶಿನ ಪೌಡರ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವ್ರಿ. ಅದ್ರ ಜೊತೆಗೆ ಕಬ್ಬಿನ ಬೆಲ್ಲ ಮಾಡ್ಸ್ಕೊಂಡ್ ಬರ್ತೀವ್ರಿ. ಎಲ್ಲಾ ತರದ ಎಣ್ಣೆಗಳು ತೆಗಿತೀವ್ರಿ. ನೀವ್ ನೋಡ್ಬೋದ್ರಿ ಎಲ್ಲಾ ತರ ಮುಂದಾರೆ. ಕುಸುಬಿ ಎಣ್ಣೆ ಸಿಗ್ತೈತ್ರಿ, ಶೇಂಗಾ ಎಣ್ಣೆ, ಕೋಲ್ಡ್ ಪ್ರೆಸ್ ಮಷೀನ್ದಾಗ ನಾವ್ ರನ್ ಮಾಡ್ತೀವ್ರಿ. ಎಲ್ಲಾ ತರ ಆಯಿಲು ಸಿಗ್ತೈತ್ರಿ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಎಲ್ಲಾ ತರ ಪೇವರ್ ರೀ. ಎಲ್ಲ ಇದು ಆರ್ಗ್ಯಾನಿಕ್ ಸಾವಯವ ಅನ್ನೋರಿ ಇದು. ಎಲ್ಲಾನು ನ್ಯಾಚುರಲ್ ಆಗೇ ತೆಗಿತೀವ್ರಿ. ಏನು ಮಿಕ್ಸ್ ಅದು ಏನು ಇರಂಗಿಲ್ರಿ. ಅವ್ರ ಮುಂದಾನ ಎತ್ತು ಅವರ ಕಾಳ ತಂದ್ರು ತೆಗೆದು ಕೊಡ್ತೀವ್ರಿ. ಎಲ್ಲಾ ತರದ್ರಿ ಅವ್ರ ಮುಂದಾನ ತೆಗೆದು ಕೊಡ್ತೀವಿ. ಈಗ ಗಿರ್ ಹಾಕೋದ್ ನೋಡ್ಬೋದ್ರಿ, ತುಪ್ಪ ರೀ, ಪೇವರ್ ಜವಾರಿ ಹಾಕೋದ್ ತುಪ್ಪ ರೀ, ನಾವ ರೆಡಿ ಮಾಡ್ತೀವಿ. ಅದ್ರ ಜೊತೆಗೆ ಹಲ್ಪುಡಿ ಇರ್ತೈತ್ರಿ. ದೇಸಿ ಆಕಳ ಕೂಳಲ್ಲೇನ ರೆಡಿ ಮಾಡಿದ್ರಿ. ಹಲ್ ತಿಕ್ಕಾಕ ಹಲ್ಪುಡಿ ರೆಡಿ ಮಾಡ್ತೀವ್ರಿ. ವಿಭೂತಿ ಇರ್ತಾವ್ರಿ, ಗೋಮೂತ್ರ ಅರ್ಕ ತೆಗಿತೀವ್ರಿ. ಅದ್ರ ಜೊತೆಗೇನೆ ಬೆಲ್ಲದ ಐಟಮ್ಸ್ ಎಲ್ಲಾ ಸಿಗ್ತಾರ. ಪೌಡ್ರ್ ಬೆಲ್ಲ, ಶುಂಠಿ ಬೆಲ್ಲ, KG ಬೆಲ್ಲ ಎಲ್ಲಾನು ರೆಡಿ ಮಾಡ್ತಾರೆ. ನಾ ನೋಡ್ಬೋದ್ರಿ ಹೊರಗಡೆ ಇದಕ್ಕ ಈಗಿನ ಪೇವರ್ ನಾವ ಸಾವಯವದಾಗ ಬೆಳೆದ ಆರ್ಗ್ಯಾನಿಕ್ ದಾಗ ಪೌಡರ್ ಮಾಡಿ ಪ್ಯಾಕೆಟ್ ಮಾಡಿ ಕಳಿಸ್ತೀವಿ. ಸ್ಮೆಲ್ ಸಹಿತ ನೋಡ್ಬೋದ್ರಿ. ಮತ್ತ ಅವ್ರ ತಂದ್ರೂ ಡೈರೆಕ್ಟ್ ಬೋಟ ತಂದ್ರೂ ಪೌಡರ್ ಮಾಡಿ ಕೊಡ್ತಾರ ರೈತರನ್ನ. ನೀವು ತಂದ್ ಮಾಡ್ತಾರ ನಿಮ್ದು ಹೊಲದಲ್ಲಿ ಬೆಳಿತಾರ? ನಾವ ಬೆಳೆದ ನಾವ ಪೌಡರ್ ಮಾಡ್ತೀವಿ. ಈ ಸದ್ದ ಒಟ್ಟು ಎಲ್ಲಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲಾ ರೆಡಿ ಮಾಡ್ತಾರ ಇಲ್ಲೇ ರೀ. ಗೋ ಉತ್ಪನ್ನಗಳಾಗಿರ್ಬೋದು, ಅದ್ರ ಜೊತೆಗೆ ಬೆಲ್ಲದ ಐಟಮ್ಸ್ ಎಲ್ಲಾ ರೀ, ಅರಿಶಿನ ಪೌಡರ್ ರೀ, ಎಣ್ಣೆ ಐಟಮ್ಸ್ ಗಳೆಲ್ಲಾ ರೀ, ಎಲ್ಲಾ ಹೋಗಿ ರೆಡಿ ಮಾಡ್ಸ್ಕೊಂಡ್ಬರ್ತಾರ. ದಿನ ವಿಷಕಾರಿ ಎಷ್ಟ್ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ. ಎಲ್ಲಾನು ಕೆಮಿಕಲ್ಸ್ ಆಗಿ ಪರಿವರ್ತನೆ ಆಗತೈತಿ. ಅದಕ್ಕಾಗಿ ರೈತರಿಗೆ ಹೇಳುದು ಅಷ್ಟೇ ರೀ, ತಾವು ಸ್ವತಃ ಬೆಳೆದ ಆರ್ಗ್ಯಾನಿಕ್ ದಾಗ ತಾವ ಏನಾಗಿರ್ಬೋದು, ಕಿಚನ್ ಗಾರ್ಡನ್ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ಸಾಧ್ಯ ಆಕೈತ್ರಲ್ಲ ಅಷ್ಟು ತಾವ ಬೆಳ್ಕೊಳ್ಳಿ ಅನ್ನೋ ಉದ್ದೇಶದಿಂತ್ರನ ಇಲ್ಲಿ ರೈತರು ಏನಿಲ್ಲ ಅಂದ್ರು ಪ್ರತಿ ವಾರ 100 ಜನ ರೈತರು ಬರ್ತಾರ. ಅವ್ರಿಗೆ ಸಹಿತ ಮಾಹಿತಿ ಹೇಳ್ಕೊಡ್ತಾರ. ಅವ್ರ ಹೋಗಿ ರೆಡಿ ಮಾಡ್ಕೋಬಹುದು ಪ್ರತಿಯೊಂದು ರೀ. ಇದನ್ನ ಇವತ್ತ ಎಣ್ಣೆದಾಗಿರ್ಬೋದು, ಬೆಲ್ಲದಾಗಿರ್ಬೋದು, ಎಲ್ಲಾನು ಕೆಮಿಕಲ್ಸ್. ಈಗ ರೈತರು ತಾವಾಗಿನ ತಂದ್ರೂ ಹಾಕಿ ಕೊಡ್ತಾರ ಅವ್ರಿಗೆ. ಅವರ ಸಹಿತ ತಂದ ಕಾಳ ಅವರ ಮುಂದನೆತ್ತ ಅವರ ಎಣ್ಣೆ ಒಯ್ಬೋದ್ರಿ. ಅದ್ರ ಜೊತೆಗೆ ಎಲ್ಲಾ ತರದಂತ್ರ ಅರಿಶಿನ ಪೌಡ್ರ್ ಸ್ವತಃ ಅವರ ಬೋಟ್ ತಂದ್ ಪೌಡರ್ ಮಾಡ್ಕೊಂಡು ಹೋಗ್ಬೋದ್ರಿ. ಅದನ್ನು ಸಹಿತ ಮಾಡಿ ಕೊಡ್ತಾರೆ. ಇಲ್ಲ ನಮ್ಮದ ಬೇಕಂದ್ರು ನಮ್ಮದ ಅವ್ರ ಮುಂದ ಕಣ್ ಮುಂದ ಹಾಕಿ ಅವ್ರಿಗೆ ಕೊಡ್ತಾರೆ. ಪ್ರತಿಯೊಂದು ಇವತ್ತು ಹೆಂಗಾಗೈತೆ ಅಂದ್ರೆ ಎಲ್ಲಾನು ಕೃಷಿ ಕಡೆ ಮರಳಿ ಬೇರೆ ಕಡೆ ನೌಕರಿಗೆ ಹೊಂಟಾರ್ರಿ. ಕೃಷಿಯಾಗೂ ಲಾಭ ಐತ್ರಿ. ಎಲ್ಲಾ ನಾವ್ ಮಾಡ್ಬೇಕಷ್ಟಾರೆ. ಪ್ರತಿಯೊಂದನ್ನು ನಾವು ಶ್ರಮ ಪಟ್ಟಾಗನ ಆಕೈತ್ರಿ. ಅದಕ್ಕಾಗಿ ಸಮಗ್ರ ಕೃಷಿ ಕಡೆ ಎಲ್ಲಾರು ಒತ್ತು ಕೊಡ್ಬೇಕ್ರಿ.
ಅದರ ಜೊತೆಗೆ ಪ್ರತಿಯೊಂದನ್ನು ವ್ಯಾಲ್ಯೂ ಎಡಿಷನ್ ಮಾಡ್ಕೋಬೇಕ್ರಿ ಎಲ್ಲಾರು ಪ್ರತಿಯೊಬ್ರು ರೀ ತಮ್ಮಲ್ಲಿ ಏನು ಬೆಳೆದಿರ್ತಾರಲ್ಲ ಎಷ್ಟು ಸಾಧ್ಯ ಆಕೈತಿರ್ಲ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಮಾಡೋದಂತ್ರ ನಮಗೆ ಹೆಚ್ಚಿನ ಆದಾಯ ಬರ್ತೈತಿ. ನಾವು ಈಗ ಸ್ಟಾಲ್ ಹಾಕಿ 4 ವರ್ಷ ಆತ್ರಿ. ಬಟ್ ಎಲ್ಲಾ ವ್ಯಾಲ್ಯೂ ಎಡಿಷನ್ ಮಾಡಿ ಅದಕ್ಕಿಂತ ಮುಂಚೆನೂ ಸಾವಯವ ಕೃಷಿ ಮಾಡ್ತಿದ್ವಿ. ಈಗ 4 ವರ್ಷದಿಂದ ಏನ್ ಮಾಡತ್ತೀರಿ ಎಲ್ಲಾ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಮಾಡತ್ತೀವಿ. ನಮ್ಮ ಎಲ್ಲಾ ಮಷೀನು ಸೋಲಾರ್ ಮೇಲೆ ರನ್ ಆಕವ್ರಿ. ಯಾವ್ದೇ ರೀತಿ ಅಂದ್ರೆ ಕರೆಂಟ್ ಅದು ಏನು ಇಲ್ರಿ. ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಅದಾವ್ರಿ. ನಮ್ ಸೆಲ್ಕೋ ಫೌಂಡೇಶನ್ ಸಹಿತ ಸಪೋರ್ಟ್ ಮಾಡಿ ಇರ್ತೀರಿ. ಎಲ್ಲಾ ಮಷೀನ್ಗಳು ಸಹಿತ ಸೋಲಾರ್ ಮೇಲೆ ರನ್ ಆಕವ್ರಿ. ಚಾರ್ಜೇಬಲ್ ಅಂದ್ರೆ ಇದು ಟ್ರ್ಯಾಕ್ಟರ್ ಎಲೆಕ್ಟ್ರಿಕಲ್ ಐತ್ರಿ. ಇದರಿಂದ HDP ಪಂಪ್ ಐತ್ರಿ, ಕಲ್ಟಿವೇಟರ್ ಐತ್ರಿ, ರೂಟರ್ ಐತ್ರಿ, ಉಲ್ಟಾ ನಾವು ಇನ್ವರ್ಟರ್ ಸಿಸ್ಟಮ್ ಸಹಿತ ಐತ್ರಿ. ಇವತ್ ನೋಡ್ಬೋದ್ರಿ ನಮ್ಮ ಆಕಳೆಲ್ಲ ಪ್ರಾಕ್ಟೀಸ್ ಅನ್ನರಿ. ಇಲ್ಲಿ ಕೃಷಿ ಉಪಯೋಗಿ ಬೇಕಾದಂತ ಎಲ್ಲಾ ಕಲ್ಚರ್ಗಳನ್ನ ರೆಡಿ ಮಾಡ್ಕೋತಾರ ಇಲ್ಲಿ ಎಲ್ಲಾರೇ. ಪ್ರತಿಯೊಂದು ಎರೆಹುಳ ಜಲ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, ವೇಸ್ಟ್ ಡಿಕಂಪೋಸರ್ ರೀ, ಅಗ್ನಿ ಅಸ್ತ್ರ, ದಶಪರ್ಣಿ ಕಷಾಯಗಳ ಪ್ರತಿಯೊಂದು ಕಲ್ಚರ್ಗಳು ರೆಡಿ ಮಾಡ್ಕೋತಾರ. ಈ ದಶಪರ್ಣಿ ಹೆಂಗ ಏನೇನ್ ಹಾಕಿ ತಯಾರು ಮಾಡ್ತಾರ್ರಿ? ದಶಪರ್ಣಿ ಅಂದ್ರೆ ಈಗ ಏನ್ ಕೈ ಎದ್ದು ಎಲೆಗಳು ಇರ್ತಾರಲ್ಲ, ಬೇವಿನ ಎಲೆ, ಹೊಣಗಲ್ ಎಲೆ, ಎಕ್ಕಿ ಎಲೆ, ಒಂದ್ 10 ತರ ಎಲೆಗಳು ತಗೋತಾರೆ. ಮೇವ್ಕರಿ ಮಿಷನ್ದಾಗ ಕಟ್ ಮಾಡ್ತಾರೆ. ಕಟ್ ಮಾಡಿ ಈ ತರ ಒಂದ್ 200 ಲೀಟರ್ ಡ್ರಮ್ನ್ಯಾಗ ಎಲ್ಲಾನು ಹಾಕ್ತಾರೆ. ಅನುಕೂಲ ಇತ್ತು ಅದ್ರ ತುಂಬಾ ಗೋಮೂತ್ರ ತುಂಬಿಸ್ತಾರೆ, ಇಲ್ಲಾಂದ್ರ ನೀರ್ ತುಂಬಿಸ್ತಾರೆ. ಒಂದ್ 21 ದಿವಸ ಕಳಿ ಇಟ್ಟು ಅಂದ್ರ ಅದು ಎಲ್ಲಾನು ರಸ ಕೈ ಹಾಕೈತ್ರಿ. ಆ ರಸ ನಾವ್ ಹೊಲಕ್ ಬಿಡ್ತಾರೆ. ಹೊಲಕ್ ಬಿಡೋದ್ರಿಂತ ಕೀಡಿ ರೋಗ ಕಂಟ್ರೋಲ್ ಆಕೈತ್ರಿ. ಬೇರ್ ಕಡಿ ಹುಳ, ಡೊಣ್ ಹುಳ ಆಗಿರ್ಬೋದು, ಭೂಮಿ ವಿಷ ಆಗೋದಿಂತ್ರ ಎಲ್ಲಾ ಬೇರ್ಗಳ್ರಿ ಆಟೋಮೆಟಿಕ್ ಬೇರ್ ಕಡಿ ಹುಳುಗಳೆಲ್ಲಾ ಕಂಟ್ರೋಲ್ ಆಗ್ತಾವ. ಸ್ಪ್ರೇ ಕೊಟ್ರ ನಡೀತೈತ್ರಿ? ಸ್ಪ್ರೇನು ನಡಿತೈತ್ರಿ. ಸ್ಪ್ರೇ ಮಾಡೋದ್ರ ನಾವ್ 200 ml ಹಾಕಿ ಸ್ಪ್ರೇ ಮಾಡ್ಬೋದು ಒಂದ್ ಪಂಪಿಗೆ. ಅದ್ರ ಜೊತೆಗೆ ಎರೆಜಲ ನೋಡ್ಬೋದ್ರಿ ನೀವು. ಅಗದಿ ಸಿಂಪಲ್ ಮೆಥಡ್ದಾಗ 200 ಲೀಟರ್ ಡ್ರಮ್ನ್ಯಾಗ್ರಿ ಮಟ್ಟೆ ಕಲ್ಲು, ಸಣ್ಣ ಕಲ್ಲು, ಉಸುಕು ಹಾಕಿದ್ರಿ. ಇಲ್ಲೆಲ್ಲಾ ಮ್ಯಾಲ ಏನ್ ಮಾಡಿದ್ರಿ ಗೊಬ್ಬರ ಹಾಕಿ ಎರೆಹುಳುಗಳು ಬಿಟ್ಕೊಂಡ್ರು. ವರ್ಮಿ ಕಂಪೋಸ್ಟ್ ರೀ. ಇಲ್ಲಿ ನಾವ್ ಡೈಲಿ ಒಂದ್ 2 ಲೀಟರ್ ನೀರ್ ಹಾಕೋದಿಂತ್ರಿ ಎಲ್ಲಾ ರಸ ಬಸದ್ ಆಟೋಮೆಟಿಕ್ ತೆಳಗ ತಿಳಿಯಾಗೆ ಬರ್ತೈತಿ. ಟಾನಿಕ್ ಅನ್ನ ಅಗದಿ ಫಿಲ್ಟರ್ ಆಗೇ ಬರ್ತೈತಿ. ಇದ ಗೋಕೃಪಾಮೃತ ಕಲ್ಚರ್ ರೀ. ಕಣ್ಣೀರ್ ಮಠದಿಂದ 1 ಲೀಟರ್ ಕಲ್ಚರ್ ತಂದ್ರಿ 2 ಲೀಟರ್ ಮಜ್ಜಿಗೆ, 2 kg ಬೆಲ್ಲ, 200 ಲೀಟರ್ ನೀರ್ ಹಾಕಿರಿ ಬಾಡಾಸ್ಕೊತು. ಇದ ಜೀವಾಮೃತ ಫಿಲ್ಟರ್ ಟ್ಯಾಂಕ್ ಐತ್ರಿ ನಮ್ಮದ್ರಿ. ದ್ವಿದಳ ಧಾನ್ಯದ ಹಿಟ್ಟ, ಶಗಣಿ, ವಡ್ಡಿನ ಮಣ್ಣ, ಗೋಮೂತ್ರ ಎಲ್ಲಾ ಕಲಿಸಿ ಇದ್ರೊಳಗ ಹಾಕ್ತಿವ್ರಿ. ಅದ ರಸ ಅಷ್ಟ ಬಸದ್ ಬಂದ್ ಆ ಕಡೆ ಬರ್ತೈತ್ರಿ. ಅದನ್ನ ನಾವು ಹೊಲಕ್ ಸಪ್ಲೈ ಕಂಟಿನ್ಯೂಸ್. ಇನ್ನ ಮೇಯ್ ತೊಳೆದ ನೀರಾಗಿರ್ಬೋದು, ಗಂಜಲಾಗಿರ್ಬೋದು ಎಲ್ಲಾನು ಬಯೋಡೈಜೆಸ್ಟಿಕ್ ಬಂದ್ ಸ್ಟಾಕ್ ಆಕೈತ್ರಿ. ಅದ ಇನ್ನೊಂದ್ ಕಣಕ್ ರಸ ಅಷ್ಟ ಬಸದ್ ಬರ್ತೈತ್ರಿ. ಆ ರಸ ನಾವು ಹೊಲಕ್ ಸಪ್ಲೈ ಕಂಟಿನ್ಯೂಸ್. ಟ್ಯೂಬ್ಲೆಸ್ ಸಿಸ್ಟಮ್ ರೀ. ಡೈಲಿ ನಾವು 2 ಬುಟ್ ಶಗಣಿ ಹಾಕಿ ಕಲಿಸಿರ ಸಾಕ್ರಿ. ಆಟೋಮೆಟಿಕ್ ನಮ್ಗೆ ಏನ್ ರಸ ಇರ್ತೈತ್ರಿ ಅದ್ ನಮ್ಗ್ ಹೊರಗೆ ಬರ್ತೈತ್ರಿ. ಅದ್ರ ಗ್ಯಾಸ್ ಏನ್ ಇರ್ತೈತ್ರಿಲ್ಲ ಇದ್ರೊಳಗ ಸ್ಟಾಕ್ ಆಗಿ ನಾವ್ ಏನ್ ನಾರ್ಮಲ್ ಗ್ಯಾಸ್ ತರ್ತಿರಲ್ಲ ಅದ ಸೇಮ್ ಉರಿ ಬರ್ತೈತ್ರಿ ಇದು ರೀ. ಇದ್ರಿಂದ ರೈತರಿಗೆ ಬೆನಿಫಿಟ್ ಬಾಳ್ರಿ. ದಿನ ಒಂದ್ ಬುಟ್ 2 ಬುಟ್ ಶಗಣಿ ಹಾಕಿರ ಸಾಕ್ರಿ ಆಟೋಮೆಟಿಕ್ ನಮ್ಗೆ ಗ್ಯಾಸ್ ಎಲ್ಲಾ ಉತ್ಪತ್ತಿ ಆಕೈತ್ರಿ. ಶಗಣಿ ಮತ್ತೆ ಏನೇನ್ ಹಾಕೋದ್ರಿ? ಶಗಣಿ ನೀರ್ ನಾವ್ ಎಷ್ಟು ಶಗಣಿ ಹಾಕ್ತಿರ್ಲಿ 5 kg ರೀ, ಅದ್ರ 2 ಪಟ್ಟು ನೀರ್ ಹಾಕಿರ ಸಾಕ್ರಿ ಆಟೋಮೆಟಿಕ್ ಗ್ಯಾಸ್ ಉತ್ಪತ್ತಿ ಆಕೈತ್ರಿ. ಡೈಲಿ ಅಷ್ಟ ಹಾಕ್ತಂದ್ರ ಅಷ್ಟ್ ಹೊರಗ್ ಬರ್ತೈತ್ರಿ. ಆ ಶಗಣಿನ ಮತ್ ಹೊರಗ್ ಬರ್ತೈತ್ರಿ. ಹೊರಗ ರಸ ಎಲ್ಲಾ ಹೊರಗ್ ಬರ್ತೈತ್ರಿ. ಮತ್ ಇದ್ ಕೆಳಗ್ ಹೋಗಿ ಕುಂತೈತ್ರಿ, ಗ್ಯಾಸ್ ಉತ್ಪತ್ತಿ ಆಕೈತ್ರಿ. ಅದ್ರದ್ ಮತ್ ವೇಸ್ಟೇಜ್ ಮರದೂಸ್ ನಾವ್ ಯಾವಾಗ ಹಾಕ್ತಿರ್ಲಿ ಅದ್ ಹೊರಗ್ ಬರ್ತೈತ್ರಿ. ಸಮಗ್ರ ಕೃಷಿ ಎಲ್ಲಾರು ಮಾಡ್ಬೇಕ್ರಿ. ಸಮಗ್ರ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಎಲ್ಲಾನು ಅನುಕೂಲ ಆಕೈತಿ. ಒಂದ್ ಇಲ್ದಕ್ಕೂ ಒಂದ್ ಕೈ ಹಿಡಿತೈತ್ರಿ. ಅದಕ್ಕಾಗಿ ರೈತರ ಇದ್ದವ್ರು ಎಲ್ಲಾರು ತರ ಅನುಕೂಲ ಇರ್ತೈತ್ರಿ ಹೊಲಗೊಳ್ದಾಗ್ರಿ. ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಆಡು ಸಾಕಾಣಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ ಇವರು ಇತ್ಯಾದಿ ಸಾಕಾಣಿಕೆಗಳನ್ನ ಮಾಡೋದಿಂತ್ರ ಏನ್ ಆಕೈತ್ರಿ, ಒಂದ್ ಏನೋ ನುಕ್ಸಾನ ಆದ್ರೆ ಇನ್ನೊಂದು ಕೈ ಹಿಡಿತೈತ್ರಿ. ಇನ್ನು ಬೆಳೆಗಳ ವಿಷಯಕ್ಕೆ ಬಂದಾಗ ಸಮಗ್ರ ಕೃಷಿ ಒಳಗೆ ಒಂದ್ ಇಲ್ದಕ್ಕೂ ಒಂದ್ ಬೆಳೆ ನಮ್ ಕೈ ಹಿಡಿಯುವಂತ ಚಾನ್ಸಸ್ ಐತಿ. ಅಂದ್ರೆ ಇವತ್ತು ಮಿಶ್ರ ಬೇಸಾಯ ಬೆಳೆ ಆಗಿರ್ಬೋದು, ಅರಿಶಿಣದಾಗ ಗೋವಿನ ಜೋಳ ಹಾಕ್ಬೋದ್ರಿ, ಶೇಂಗಾ, ಬೀಟ್ರೂಟ, ಮೂಲಂಗಿ, ಮೆಣಸ್ರಿ ಎಲ್ಲಾ ರೀತಿಯಿಂದ ಹಾಕೋದಿಂತ ಏನಾಕೈತಿ ರೈತರಿಗೆ ನುಕ್ಸಾನ್ ಕಡಿಮೆ ರೀ. ಅಂದ್ರೆ ಯಾವ್ದೋ ಒಂದ್ ಬೆಳೆ ಕೈ ಕೊಟ್ರು ಇನ್ನೊಂದ್ ಬೆಳೆ ನಮ್ಮನ್ನ ಕೈ ಹಿಡಿತೈತಿ. ಆ ಉದ್ದೇಶದಿಂದ ರೈತರಿಗೆ ಹೇಳೋದಂದ್ರೆ ಸಮಗ್ರ ಕೃಷಿಯಾಗಿ ಒತ್ತು ಕೊಡ್ಬೇಕ್ರಿ. ಹಸಿರೆಲೆ ಗೊಬ್ಬರ ಮುರಿಯೋದಾಗಿರ್ಬೋದು, ಗೊಬ್ಬರ ತಯಾರಿಕೆ ಆಗಿರ್ಬೋದು, ಎರೆಹುಳದ ಗೊಬ್ಬರ ತಯಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅದ್ರ ಜೊತೆಗೆ ಎಲ್ಲಾ ವೆರೈಟಿ ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲಾ ರೀತಿಯಿಂದ ಇದ್ರೆ ಏನಾಕೈತ್ರಿ ಒಂದಿಲ್ದ ಒಂದ್ ಆದಾಯ ಬರೋದಿಂತ್ರ ರೈತರಿಗೂ ಅನುಕೂಲ ಆಕೈತ್ರಿ. ವಿತ್ ಅವ್ರಿಗೂ ಸಹಿತ ಒಂದ್ ಆದಾಯ ಇನ್ಪುಟ್ ಆಗಿಬಿಡ್ತೈತ್ರಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಗುಂಪು ತಗೊಂಡ ರೈತರು ವಿಸಿಟ್ ಬರ್ತಾರ್ರಿ. ಆ ಕಾರಣದಿಂದ ನಾವು ಸೆಲ್ಕೋ ಫೌಂಡೇಶನ್ ದವ್ರಿಗೂ ಕೇಳ್ಕೊಂಡಾಗ್ರಿ ಸೆಲ್ಕೋ ಫೌಂಡೇಶನ್ ವತಿಯಿಂದ ಒಂದ್ ಮಾಹಿತಿ ಕೇಂದ್ರ ಅತ್ತೆ ಮಾಡ್ಕೊಂಡ್ರಿ. ಅಂದ್ರೆ ಇಲ್ಲಿ ರೈತರಿಗೆ ಬಂದವ್ರಿಗೆ ಪ್ರಾಕ್ಟಿಕಲ್ ಅಲ್ದಾರೆ ಇಲ್ಲಿ ಕುಣಿಸ್ ಸಹಿತ ಅವ್ರಿಗೆ ತರಬೇತಿಗಳು ಕೊಡ್ತಾರೆ. ಅಂದ್ರ ಮಾಹಿತಿ ರೀ. ಅಂದ್ರ ಕೃಷಿ ಯಾವ ರೀತಿ ಆಗತೈತಿ, ಯಾವ್ಯಾವ ಔಷಧ ಹೆಂಗ್ ರೆಡಿ ಮಾಡ್ಕೋಬಹುದು, ಅದ್ರ ಜೊತೆಗೆ ಏನೇನ್ ರೆಡಿ ಮಾಡ್ಕೋಬಹುದು, ಮೌಲ್ಯವರ್ಧನೆ ಯಾವ ರೀತಿ ಮಾಡ್ಬೇಕು, ಅದ್ರ ರೀತಿ ಅಂತನೂ ಚರ್ಚೆ ಮಾಡ್ತಾರೆ ಇಲ್ಲಿ. ಬಟ್ ರೈತರಿಗೆ ಫ್ರೀ ಆಗೇ ಇರ್ತೈತ್ರಿ. ಇಲ್ಲಿ ಬಂದ ರೈತರು ಮಾಹಿತಿ ತಗೊಂಡ್ ಹೋಗ್ತಾರೆ.
ಫ್ರೀ ಆಗಿ ಸಿಗಟ್ ಅಂದ್ರೆ ಸಾವಯವ ಒಳಗ ಯಾವ ರೀತಿ ಇದನ್ನ ಮಾಡ್ಬೇಕಂತ ಯಾರು ಕೃಷಿ ಸಾವಯವದಾಗ ಅಂದ್ರ ಪ್ರತಿಯೊಂದು ಕಲ್ಚರು ನಾವ ರೆಡಿ ಮಾಡ್ಕೋಬಹುದ್ರಿ. ಆದಷ್ಟು ಏನಂದ್ರ ಸಾವಯವದಾಗ ಎಕ್ದಮ್ ಸಡನ್ಲಿ ಬಿಡುಕಿತ್ತಾರೆ, ಸ್ವಲ್ಪ ಪ್ರಮಾಣದಾಗ ಅದನ್ನು ಅಷ್ಟ ಇದನ್ನು ಅಷ್ಟ ಹಾಕೋತ ಒಂದ್ 2-3 ವರ್ಷ ಹೊಂಟು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ ಭೂಮಿ ಕೈ ಬಿಡ್ತೈತಿ. ಎಕ್ದಮ್ ಸಡನ್ಲಿ ಬಿಡೋದ್ರಿಂದ ಏನಾಕೈತ್ರಿ, ಇಳುವರಿ ಒಳಗ್ ಬಾಳ ಕುಂಠಿತೈತ್ರಿ. ಆ ರೀತಿ ಅದಕ್ಕಾಗಿ ನಾ ಏನ್ ಹೇಳ್ತೇನೆ, ರೈತರ ಸ್ವಲ್ಪ ಪ್ರಮಾಣದಾಗ ಇದನ್ನು ಸಾವಯವ ಕೊಡ್ಲ್ರಿ, ಅದ್ಲು ಕೊಡ್ಲ್ರಿ, ಸಾಧಾರಣವಾರ ಬಿಟ್ಕೋತ ಹೊಂಟ್ರಂದ್ರ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರ್ತೈತಿ. ಕೃಷಿ ಬಗ್ಗೆ ಅಂದ್ರೆ ಯಾರಾದ್ರೂ ಮಾಹಿತಿ ತಗೋತಂದ್ರು ನನ್ನ ನಂಬರ್ ಬೇಕಂದ್ರೂ ಕೊಡ್ತೇನ್ರಿ. ಅವ್ರಿಗೆ ಏನಾದ್ರು ಪ್ರಾಡಕ್ಟ್ ಬೇಕಾದ್ರೂ ಸಿಗ್ತಾವ್ರಿ, ಅಥವಾ ಅವ್ರಿಗೆ ಮಾಹಿತಿ ಬೇಕಂದ್ರೂ ಇಲ್ಲಿ ಬಂದ್ ಎಲ್ಲಾ ತರನು ನೋಡ್ಕೊಂಡು ಹೋಗ್ಬೋದ್ರಿ. ನನ್ನ ನಂಬರ್ ಬೇಕಂದ್ರೆ 8808049242. ಇವತ್ತು ಹೆಂಗಾಗೈತಿ ಅಂದ್ರೆ ಕೃಷಿ ಸಾವಯವ ಕೃಷಿ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲರೂ ನಾವು ಹೋಗ್ಬೇಕಾಗೈತ್ರಿ. ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ಇವತ್ತ ಮಣ್ಣು ಪರೀಕ್ಷೆ ಯಾರು ಮಾಡಿಸೋಲ್ಲ. ಆದಷ್ಟು ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡ್ಸ್ರಿ ಎಲ್ಲಾ ರೈತರ್ರಿ. ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕಂದ್ರೆ ಭೂಮಿಯಾಗಿನೂ ಎಲ್ಲಾ ಫಲವತ್ತತೆ ಯಾವ ಕಂಟೆಂಟ್ಸ್ ಹೆಚ್ಚೈತಿ, ಯಾವ ಕಂಟೆಂಟ್ಸ್ ಕಡಿಮೆ ಐತಿ ಅನ್ನೋ ಗೊತ್ತಾಕೈತ್ರಿ. ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತ್ರಿ. ಆ ಕಾರಣದಿಂದ ಎಲ್ಲಾ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಬೆಳೆಗಳನ್ನು ಮಾಡ್ರ ಇನ್ನೂ ಹೆಚ್ಚಿನ ಆದಾಯ ತೆಗಿಬಹುದು. ಈ ಮಣ್ಣು ಪರೀಕ್ಷೆ ಎಲ್ಲಿ ಮಾಡ್ತಾರ? ಮಣ್ಣು ಪರೀಕ್ಷೆ ಇಲ್ಲೇ KVK ತುಕಾನಿಟ್ಟಿಯಾಗ ಮಾಡ್ತಾರ್ರಿ, ಹಾರ್ಟಿಕಲ್ಚರ್ ಕಾಲೇಜ್ ಗೋಕಾಕ್ದಾಗ ಮಾಡ್ತಾರ್ರಿ. ಈ ಸದ್ಯಕ್ಕ ಹೊಸದಾಗಿ ಸತೀಶ್ ಶುಗರ್ ಫ್ಯಾಕ್ಟರಿಯಾಗೂ ಮಾಡತಾರ್ರಿ. ಆಲ್ಮೋಸ್ಟ್ ಆಲ್ ನಮ್ ಭಾಗದಾಗ ಸುತ್ತಮುತ್ತ ಮಾಡತಾರ್ರಿ. ಫ್ರೀ ಇರ್ತೈತ್ರ? ಫ್ರೀ ಅಂದ್ರ ಕೆಲವೊಂದ್ ಕಡೆ ಫ್ರೀ ಐತ್ರಿ, ಕೆಲವೊಂದ್ ಕಡೆ 200-300 ರೂಪಾಯಿ ಚಾರ್ಜಸ್ ಐತ್ರಿ. ಏನ್ ಅಂತದ್ ನಮ್ ರೈತರಿಗೆ ಏನು ಹೊರೆ ಅಲ್ರಿ. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಭೂಮಿಯಾಗ್ರಿ ಕಬ್ಬಿನಾಂಶ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಇಂತಾವ ಅಂಶಗಳು ಯಾವ ಕಡಿಮೆ ಅದಾವ ಅನ್ನೋದ ನಮ್ಗೆಲ್ಲಾನು ರಿಪೋರ್ಟ್ ಸಿಗ್ತೈತ್ರಿ. ಆ ಕಾರಣದಿಂದ ನಾವು ಅವು ಯಾವ ಕಡಿಮೆ ಅದಾವ್ರಲ್ಲ ಆ ಪೋಷಕಾಂಶಗಳು ಹಾಕೋದಿಂತ್ರ ನಮ್ ಇಳುವರಿ ಒಳಗ್ ಜಾಸ್ತಿ ತೆಗಿಬಹುದು.